ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ರೆಸಿಪಿಲಿ ನಾನು ಬೇಕ್ರಿ ಸ್ಟೈಲ್ ಖಾರ ಬೂಂದಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಕಪ್ ಕಡಲೆ ಇಟ್ಟಿದ್ರೆ ಸಾಕು, ಹತ್ತತ್ರ 1 kg ಖಾರ ಬೂಂದಿನ ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಬಹಳ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂತ ಹೇಳ್ತಿದ್ದೀನಿ, ಸ್ನ್ಯಾಕ್ಸ್ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡೆ. ಹಾಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ತೇನೆ. ಆನಂತರ 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಆಪ್ಷನಲ್ಲಿದ್ದು. 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅರಿಶಿನ ಹಾಕೋದ್ರಿಂದ. ಇಷ್ಟು ಹಾಕ್ಕೊಂಡು ಒಂಚೂರಷ್ಟು ಸೋಡಾ ಸಹ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು. ಹಾಗೆಯೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ನಾವು ಎಷ್ಟು ಬೇಕೋ ಅಷ್ಟು ಅಳತೆ ನೋಡ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆಯದು. ಫಸ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಆನಂತರ ನೀರನ್ನ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಇಷ್ಟು ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಸ್ವಲ್ಪ ಬಜ್ಜಿಗೆ ಯಾವ ರೀತಿ ಕಲಿಸ್ಕೊಳ್ತೀವೋ ಅದಕ್ಕಿಂತ ಇನ್ನೊಂಚೂರು ತೆಳ್ಳಗಿದ್ರೆ ಒಳ್ಳೆಯದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು, ನಾವು ಬೂಂದಿ ಬಿಟ್ಟಾಗ ಚೆನ್ನಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಟಿಪ್ಸು, ನಾವು ಬಜ್ಜಿಗೆ ಆಗಲಿ ಈ ರೀತಿ ಸ್ನ್ಯಾಕ್ಸ್ಗೆ ಆಗಲಿ ಕಡಲೆ ಹಿಟ್ಟು ಕಲಿಸಿದಾಗ 1-2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ತು ಅಂದರೆ ಗರಿಗರಿಯಾಗಿ ಬರುತ್ತೆ ಯಾವುದೇ ಸ್ನ್ಯಾಕ್ಸ್ ಆದ್ರೂ. ನಾನಿಲ್ಲಿ ಕೊಬ್ಬರಿ ತುರಿಯೋ ಅಂಥ ಪ್ಲೇಟ್ನ ಬಳಸ್ತಾ ಇದ್ದೀನಿ ಖಾರ ಬೂಂದಿ ಮಾಡೋದಕ್ಕೆ. ಇದರಿಂದ ನಾವು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಈಸಿಯಾಗಿ ಆಗುತ್ತೆ ಖಾರ ಬೂಂದಿ, ಮತ್ತು ನಮಗೆ ಮಾಡೋದಕ್ಕೂ ಕಷ್ಟ ಆಗೋದಿಲ್ಲ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ, ಈಗ ಖಾರ ಬೂಂದಿ ಮಾಡಬೇಕಾಗತ್ತೆ. ಈಗ 1-2 ಸೌಟು ಅಷ್ಟು ತೊಗೊಂಡು ಕೊಬ್ಬರಿ ತುರಿಯೋ ಅಂಥ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಟರೆ ಒಳ್ಳೆಯದು. 2 ಸೌಟಷ್ಟು ಒನ್ ಟೈಮ್ಗೆ ನಾವು ಬಿಡ್ಬೋದು, ಆರಾಮಾಗಿ ಬಿಡ್ಬೋದು. ನಾನು ಇದನ್ನು 3 ಸರಿ ಬಿಟ್ಟಿದ್ದೀನಿ, ಅಂದರೆ 3 ಟೈಮ್ ಬಿಟ್ಟಿರೋದು. 1 ಪ್ಲೇಟಷ್ಟು ಖಾರ ಬೂಂದಿ ರೆಡಿಯಾಗಿದೆ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ರೆ ಒಳ್ಳೆಯದು, ಗರಿಗರಿಯಾಗಿ ಬರುತ್ತೆ. ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಕುಡಿದ್ಬಿಡುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಫುಲ್ಲು ಎಣ್ಣೆ ಥರನೇ ಇರುತ್ತೆ. ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗೆ. ಅಕಸ್ಮಾತ್ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೇ ಈ ರೀತಿ ಬಿಡಿಸ್ಕೊಂಡ್ರೆ ಆಯಿತು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಯೂ ಫ್ರೈ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ಎಲ್ಲ ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಜಸ್ಟ್ ಒಂದು 2-3 ಮಿನಿಟ್ಸಲ್ಲೇ ರೆಡಿ ಆಗುವಂಥ ಸ್ನ್ಯಾಕ್ಸ್ ಇದು. ಈಗ ಇನ್ನೊಂದು ಸರಿನೂ ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ಟವ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅಷ್ಟೇ ಗರಿಗರಿಯಾಗಿ ಬರುತ್ತೆ. ಮತ್ತು ನಾವು ಇನ್ನೊಂದು ಏನಂದರೆ, 1 ವಾರ ಇಟ್ಟರೂ ಸಾಫ್ಟ್ ಆಗೋದಿಲ್ಲ, ಅಂದರೆ ಮೆತ್ತಗಾಗೋದಿಲ್ಲ. ತುಂಬ ಟೇಸ್ಟ್ ನಾವು ಹೇಗೆ ಮಾಡಿರ್ತೀವೋ ಅದೇ ಟೇಸ್ಟಲ್ಲೇ ಇರುತ್ತೆ. ಬಹಳ ಕ್ರಿಸ್ಪಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ಲೋ ಫ್ಲೇಮ್ ಇಡ್ತು ಅಂದರೆ ಚೆನ್ನಾಗಿ ಬರೋದಿಲ್ಲ, ಎಣ್ಣೆ ಕುಡಿದ್ಬಿಡುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಈಗ ಇನ್ನೊಂದು ಟ್ರಿಪ್ ಹಾಕಿದ್ದೂ ರೆಡಿಯಾಗಿದೆ, ಪ್ಲೇಟಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಅದೇ ಎಣ್ಣೆ, ಕಾಯ್ದಿರೋ ಎಣ್ಣೆಗೆ 1 ಹಿಡಿಯಷ್ಟು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಕ್ಸ್ಟ್ರಾ ಸ್ವಲ್ಪ ನಾವು ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡೆ. ಹಾಗೆ 1 ಹಿಡಿಯಷ್ಟು ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲನೂ. ನೀಟಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಧ್ಯ ಕಡಲೆ ಬೀಜ ಸಿಕ್ಕಿದಾಗ ತುಂಬ ಕ್ರಂಚಿಯಾಗಿರುತ್ತೆ ಬೂಂದಿಲಿ ತಿನ್ನೋದಕ್ಕೆ. ಬಿಸಿಬೇಳೆ ಬಾತಲ್ಲಂತೂ ಸೂಪರಾಗಿರುತ್ತೆ. ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಈ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನಾವು ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಅಂತೂ ನಿಜವಾಗ್ಲೂ ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಇಷ್ಟನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಇವಾಗ 1 ಪ್ಲೇಟಷ್ಟು ರೆಡಿಯಾಗಿದೆ. ಇದನ್ನು ಮಿಕ್ಸಿಂಗ್ ಬೌಲ್ಗೆ ಒಂದು ದೊಡ್ಡ ಅಗಲವಾಗಿರೋಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜ, ಗೋಡಂಬಿ, ಕಡಲೆ, ಹುರಿಗಡಲೆ, ಬೆಳ್ಳುಳ್ಳಿ ಹಾಗೆ ಕರಿಬೇವು ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಎಲ್ಲ, ಕರಿಬೇವೆಲ್ಲ. ಇಷ್ಟು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ
ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಪ್ರತಿಯೊಂದಕ್ಕೂ ಹಿಡಿಬೇಕು. ಲಾಸ್ಟಲ್ಲಿ ಉಪ್ಪು ಖಾರ ಹಾಕೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಬರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಕಡಲೆ ಬೀಜ ಮತ್ತು ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಕಡಲೆ, ಹುರ್ಗಡ್ಲೆ, ಗೋಡಂಬಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯುತ್ತೆ. ಈ ರೀತಿ ಮಿಕ್ಸ್ ಮಾಡಿದಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಮೊಸರನ್ನ ಅಂತೂ ಕಂಪಲ್ಸರಿ ನಾವು ಮಧ್ಯಾಹ್ನ ಟೈಮ್ ಮಾಡೇ ಮಾಡ್ತೀವಿ. ಈ ರೀತಿ ನಾವು ಖಾರ ಬೂಂದಿನ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ವಿ ಅಂದರೆ ಮೊಸರನ್ನ ಮಜ್ಜಿಗೆ ಅನ್ನೋದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ. ಹೊರಗಡೆಯಿಂದ ತರೋದು ಅಷ್ಟು ಒಳ್ಳೆಯದಲ್ಲ. ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಏನಪ್ಪ ಅಂದರೆ ಜಸ್ಟ್ ಒಂದು ಕಪ್ ಅಷ್ಟು ಕಡಲೆ ಇಟ್ಟಿದ್ರೆ ಸಾಕು. ಹತ್ತತ್ರ 1 kg ಅಷ್ಟು ಖಾರ ಬೂಂದಿ ನಾವು ಮಾಡ್ಕೋಬೋದು. 1 ವಾರ 10 ದಿವಸದ ತನಕ ಇಟ್ಕೊಂಡು ಮನೇಲಿ ತಿನ್ಬೋದು. ನಾನು ಮಾಡಿರೋ ಅಂಥ ಖಾರ ಬೂಂದಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ಈ ಸ್ನ್ಯಾಕ್ಸ್ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.